I am Savita Chikkanwar, Assistant Professor in History, GFGC, Tipturu. Today, we are going to discuss Aurangzeb Deccan Policy. ಸೊ ಇವತ್ತು ನಾವು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊಘಲ್ ಎಂಪೈರ್ ಇನ್ ದ 17th ಸೆಂಚುರಿ. ಸೊ ಈ ಒಂದು 17ನೇ ಶತಮಾನದಲ್ಲಿ ಮೊಘಲ್ ಸಾಮ್ರಾಜ್ಯ ಅಂತಕ್ಕಂತಹ ಅಧ್ಯಾಯದಲ್ಲಿ ಔರಂಗಜೇಬ್ ಡೆಕ್ಕನ್ ಪಾಲಿಸಿ, ಔರಂಗಜೇಬನ ದಕ್ಕನ್ನ ನೀತಿ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮೊದಲನೇದಾಗಿ ನೋಡೋಣ. ಸೊ ಔರಂಗಜೇಬನ ದಕ್ಕನ್ ನೀತಿಯನ್ನು ನೋಡೋದಕ್ಕಿಂತ ಮುಂಚೆ ಔರಂಗಜೇಬನ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋದು ಬಹಳ ಮುಖ್ಯ ಆಗಿರ್ತದೆ. ಸೊ ಔರಂಗಜೇಬ್ ಬಗ್ಗೆ ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್, ಸಂಕ್ಷಿಪ್ತವಾಗಿರ್ತಕ್ಕಂತಹ ಪರಿಚಯವನ್ನು ನಾವು ನೋಡೋಣ. ಔರಂಗಜೇಬ್ ವಾಸ್ ದ ಥರ್ಡ್ ಸನ್ ಆಫ್ ಶಾಜಾನ್. ಈತ ಶಾಜಾನ್ ಅಂತಕ್ಕಂತಹ ಬಾದಶಾಹ ಏನಿದ್ನೋ ಅವನ ಮೂರನೆಯ ಮಗ. ಹಿ ಹ್ಯಾಡ್ ದ ಟೈಟಲ್ ಅಲಂಗೀರ್. ಈತ ಅಲಂಗೀರ್ ಅಂತಕ್ಕಂತಹ ಬಿರುದನ್ನು ಹೊಂದುತ್ತಾನೆ. ಮತ್ತು ಹಿ ವಾಸ್ ಗುಡ್ ಅಡ್ಮಿನಿಸ್ಟ್ರೇಟರ್, ವಾರಿಯರ್, ಕಮ್ಯಾಂಡರ್ ಆಗಿರ್ತಕ್ಕಂತಹ ವ್ಯಕ್ತಿ. ಸೊ ಇವನು ಬಾಲ್ಯದಲ್ಲಿಯೇ ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣವನ್ನು ಪಡ್ಕೊಳ್ತಾನೆ. ಅರಬಿಕ್, ಹಿಂದಿ, ಪರ್ಷಿಯನ್ ಮುಂತಾದ ಭಾಷೆಗಳು ಕೂಡ ಇವನಿಗೆ ಗೊತ್ತು ಮತ್ತು ಕುರಾನನ್ನು ಅತ್ಯಂತ ಚೆನ್ನಾಗಿ ಅಧ್ಯಯನವನ್ನು ಮಾಡಿಕೊಂಡಿರ್ತಕ್ಕಂತಹ ವ್ಯಕ್ತಿಯಾಗಿದ್ದ. ಸೊ he ruled over almost the entire Indian subcontinent for a period 49 years. ಸೊ ಈ ಮೊಘಲ್ ಸಾಮ್ರಾಟರಲ್ಲಿ ಸಾಮಾನ್ಯವಾಗಿ ಈತ ಸಂಪೂರ್ಣವಾಗಿ ಭಾರತವನ್ನು 49 ವರ್ಷಗಳ ಕಾಲ ಆಳಿದಿರತಕ್ಕಂಥ ಬಾದಶಾಹನಾಗಿದ್ದಾನೆ ಔರಂಗಜೇಬ್. 1658ರಿಂದ 1707ರವರೆಗೆ ಅತ್ಯಂತ ಸುದೀರ್ಘಾವಧಿಯ ಅವಧಿ ಇವನ ಆಳ್ವಿಕೆಗೆ ಒಳಪಟ್ಟಿತ್ತು. ಹಿ ವಾಸ್ ಆ್ಯನ್ ಆರ್ಥೋಡಾಕ್ಸ್ ಸುನ್ನಿ ಮುಸ್ಲಿಂ ಎಂಪರರ್. ಬಟ್ ಇವನು ಸುನ್ನಿ ಅಂತಕ್ಕಂತಹ ಮುಸ್ಲಿಂ ಪಂಥವನ್ನು ಅತ್ಯಂತ ಶ್ರದ್ಧೆಯಿಂದ ಆರಾಧನೆ ಮಾಡ್ತಕ್ಕಂತಹ ಸಾಮ್ರಾಟನಾಗಿದ್ದ. ಔರಂಗಜೇಬ್ ವಾಸ್ ಬಾರ್ನ್ ಇನ್ 1618. ಈತ 1618ರಲ್ಲಿ ಇವನ ಜನನ ಆಗ್ತದೆ. ತಂದೆ ಶಾಜಾನ್ ಅಂತ ಈಗಾಗಲೇ ನಾವು ನೋಡಿದ್ದೇವೆ. ದ 3 ಅದರ್ ಬ್ರದರ್ಸ್ ವರ್ ದಾರಾ ಶಿಕೋ, ಶೂಜಾ ಆ್ಯಂಡ್ ಮುರಾದ್. ಇವನಿಗೆ 3 ಜನ ಸಹೋದರರಿದ್ದರು. ಅವರು ದಾರಾ ಶಿಕೋ, ಶೂಜಾ ಆ್ಯಂಡ್ ಮುರಾದ್. ಶಾಜಾನ್ ಅಪಾಯಿಂಟೆಡ್ ಔರಂಗಜೇಬ್ ಆಸ್ ಗವರ್ನರ್ ಆಫ್ ಡೆಕ್ಕನ್. ಇಲ್ಲಿ ಶಾಜಾನ್ ತನ್ನ ಜೀವಿತ ಅವಧಿಯಲ್ಲಿ ಆತ ತನ್ನ 4 ಮಕ್ಕಳನ್ನು ಒಂದೊಂದು ಪ್ರಾಂತದ ಗವರ್ನರ್ಗಳನ್ನಾಗಿ ಆತ ನೇಮಕ ಮಾಡಿಕೊಂಡಿದ್ದ. ದಾರಾ ಶಿಕೋಗೆ ದ ಪಂಜಾಬ್ ಆ್ಯಂಡ್ ನಾರ್ತ್ ವೆಸ್ಟರ್ನ್ provinces. So Dara Shikoh appointed for the Punjab and northwestern provinces, and Shuja Bengal and Orissa. ಬಂಗಾಳ ಮತ್ತು ಒರಿಸ್ಸಾಕ್ಕೆ ಇವನನ್ನು ಗವರ್ನರ್ ಆಗಿ ನೇಮಕ ಮಾಡಲಾಗಿತ್ತು. ಸೊ ಔರಂಗಜೇಬ್ ಆಸ್ ಗವರ್ನರ್ ಆಫ್ ಡೆಕ್ಕನ್. ಔರಂಗಜೇಬ್ನನ್ನು ಡೆಕ್ಕನ್ ಪ್ರಾಂತದ ಗವರ್ನರನ್ನಾಗಿ ನೇಮಕ ಮಾಡಲಾಗಿತ್ತು. ಅದೇ ರೀತಿ ಮುರಾದ್ ವಾಸ್ ಅಪಾಯಿಂಟೆಡ್ ಆಸ್ ದ ಗವರ್ನರ್ ಆಫ್ ಗುಜರಾತ್ ಗವರ್ನರನ್ನಾಗಿ ಮುರಾದ್ನನ್ನು ನೇಮಕ ಮಾಡಿದ್ರು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಶಾಜಾನನಿಗೆ 4 ಮಕ್ಕಳು. ಅವನ ಜೀವಿತಾವಧಿಯಲ್ಲಿ ಈ ಪ್ರಾಂತ್ಯಗಳನ್ನು ಆಡಳಿತ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ವಿ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಅಸೆಂಡೆಡ್ ಟು ಥ್ರೋನ್ ಆಫ್ ಡೆಲ್ಲಿ. ಸೊ ದೆಹಲಿಯ ಸಿಂಹಾಸನ ಅಥವಾ ದೆಹಲಿಯ ಅಧಿಕಾರ ಔರಂಗಜೇಬನ ಕೈಗೆ ಹೇಗೆ ಬರ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಇನ್ 1657 AD ಶಾಜಾನ್ ನಾಮಿನೇಟೆಡ್ ದಾರಾ ಶಿಕೋ ಆಸ್ ಈಸ್ ಸಕ್ಸೆಸರ್. ಇಲ್ಲಿ ಶಾಜಾನ್ ಏನು ಮಾಡ್ದ ಅಂತ ಹೇಳಿದ್ರೆ ತನ್ನ ಹಿರಿಯ ಮಗನಾದ ದಾರಾ ಶಿಕೋನನ್ನು ತನ್ನ ಉತ್ತರಾಧಿಕಾರಿ ಅಂತ ಹೇಳಿ ಆತ ನೇಮಕ ಮಾಡ್ತಾನೆ. ತಾನು ಬದುಕಿರ್ತಕ್ಕಂಥ ಅವಧಿಯಲ್ಲಿ ಅವನನ್ನು ನೇಮಕ ಮಾಡ್ತಾನೆ. ದಿಸ್ ವಾಸ್ ಅಪೋಸ್ ಟು ಅದರ್ ಸನ್ಸ್. ಈ ಒಂದು ನಿರ್ಣಯವನ್ನು ಉಳಿದಿರ್ತಕ್ಕಂತಹ ಎಲ್ಲ ಮಕ್ಕಳು ಏನಿದ್ದಾರೋ ವಿರೋಧ ಮಾಡಿದ್ರು. ದೆನ್ ಔರಂಗಜೇಬ್ ಆ್ಯಂಡ್ ಮುರಾದ್ ಡಿಫೀಟೆಡ್ ದಾರಾ ಇನ್ ದ ಸಮುಗಾರ್ ಬ್ಯಾಟಲ್ ಇನ್ 1658 AD. ಸೊ ಔರಂಗಜೇಬ್ ಮತ್ತು ಮುರಾದ್ ಇವರಿಬ್ಬರೂ ಸೇರಿಕೊಂಡು ಸಮುಗಾರ್ ಅಂತಕ್ಕಂತಹ ಯುದ್ಧದಲ್ಲಿ ದಾರಾ ಶಿಕೋನನ್ನು ಸಂಪೂರ್ಣವಾಗಿ ಸೋಲಿಸಿದ್ರು. ಔರಂಗಜೇಬ್ ಕ್ಯಾಪ್ಚರ್ಡ್ ಆಗ್ರಾ, ಇಂಪ್ರಿಸನ್ಡ್ ಹಿಸ್ ಫಾದರ್.
ಸೊ ಔರಂಗಜೇಬು ಆಗ್ರಾವನ್ನು ಪಡೆದುಕೊಂಡು ಆತ ಈ ತನ್ನ ತಂದೆಯಾಗಿರ್ತಕ್ಕಂಥ ಶಹಜಹಾನನ್ನು ಅಲ್ಲಿ ಬಂಧಿಸ್ತಾನೆ. ದೆನ್ ಹಿ ಪಾಯ್ಸನ್ಡ್ ಮುರಾದ್ ಆ್ಯಂಡ್ ಕಿಲ್ಡ್ ಹಿಮ್. ಮುರಾದ್ನನ್ನು ಕೂಡ ಕೊನೆಗೆ ಕೊಲೆ ಮಾಡ್ತಾನೆ. ಸೊ ಅಷ್ಟೇ ಅಲ್ಲ, ಈ ದಾರಾ ಶಿಕೋ ಹೆಂಡತಿ ಮತ್ತು ಮಕ್ಕಳು ಅವರನ್ನು ಬೇಟೆಯಾಡಿ ಅವರನ್ನು ಏನು ಮಾಡ್ತಾನೆ, ಸಂಹಾರ ಮಾಡ್ತಾನೆ. ತನ್ನೆಲ್ಲ ಶತ್ರುಗಳನ್ನು ಈತ ಸಂಹರಿಸಿ ಕೊನೆಗೆ ಔರಂಗಜೇಬ್ ಅಧಿಕಾರವನ್ನು ಏರ್ತಾನೆ. ಅಸ್ಯೂಮ್ಡ್ ದ ಟೈಟಲ್ ಆಫ್ ಅಲಂಗೀರ್ ಅಂತಕ್ಕಂತಹ ಬಿರುದನ್ನು ಧರಿಸಿ ಈತ ದೆಹಲಿ ಸಿಂಹಾಸನವನ್ನು ಅಲಂಕರಿಸಿ ತನ್ನ ಆಡಳಿತವನ್ನು ಪ್ರಾರಂಭ ಮಾಡ್ತಾನೆ. ಸೊ ಈತ ಒಬ್ಬ ಎಷ್ಟೇ ದಕ್ಷ ಸಮರ್ಥ ಅಧಿಕಾರಿ ಆಗಿದ್ರೂ ಕೂಡ ಒಬ್ಬ ಮಹಾನ್ ಕ್ರೂರಿಯಾಗಿದ್ದ, ತನ್ನ ತಂದೆಯನ್ನೇ ಬಂಧಿಸಿದ, ಸಹೋದರನ್ನ ಕೊಲೆ ಮಾಡಿದ, ಅಧಿಕಾರದಾಹಿಯಾಗಿದ್ದ ಅಂತಕ್ಕಂಥ ವಿಷಯ ನಮಗೆ ಇಲ್ಲಿ ಅರ್ಥ ಆಗ್ತದೆ. ಸೊ ನೆಕ್ಸ್ಟ್ ಒನ್, ಡೆಕ್ಕನ್ ಪಾಲಿಸಿ. ಸೊ ಔರಂಗಜೇಬನ ಆಡಳಿತದ ಅವಧಿಯನ್ನು ಮುಖ್ಯವಾಗಿ ನಾವು 2 ಪಾರ್ಟ್ಸಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಫಸ್ಟ್ ಒನ್ 1657 to 1681 AD. 1657ರಿಂದ 1681 ಒಂದು ಅವಧಿಯ ಕಾಲಮಾನ ಆಗಿರ್ತದೆ. ಅಂದರೆ ಉತ್ತರ ಭಾರತಕ್ಕೆ ಔರಂಗಜೇಬ್ ಇಲ್ಲಿ ತನ್ನ ಗಮನವನ್ನು ಕಾನ್ಸಂಟ್ರೇಟ್ ಮಾಡ್ತಾನೆ. ಇನ್ನು ಎರಡನೇ ಅವಧಿ 1681ರಿಂದ 1707. ಸೊ ಈ ಅವಧಿಯಲ್ಲಿ ಔರಂಗಜೇಬ್ ತನ್ನ ಒಂದು ಸಂಪೂರ್ಣ ಗಮನವನ್ನು ಡೆಕ್ಕನ್ ಪಾರ್ಟ್ ಅಂದರೆ ದಕ್ಷಿಣ ಭಾರತಕ್ಕೆ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿರ್ತಕ್ಕಂತಹ ರಾಜ್ಯಗಳನ್ನು ತನ್ನ ವಶಕ್ಕೆ ತಂದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ಈ ಹಿನ್ನೆಲೆಯಲ್ಲಿ ಆತ ಡೆಕ್ಕನ್ ಪಾಲಿಸಿಯನ್ನು ಡೆಕ್ಕನ್ ಪಾಲಿಸಿ ಅಂತಕ್ಕಂಥದ್ದನ್ನು ರೂಪಿಸ್ಕೊಳ್ತಾನೆ. ಹಾಗಾದರೆ ಏನು ಡೆಕ್ಕನ್ ಪಾಲಿಸಿ? ಡೆಕ್ಕನ್ ಪಾಲಿಸಿ ಮೀನ್ಸ್ ದಕ್ಷಿಣದ ರಾಜ್ಯಗಳ ಮೇಲೆ ಆಕ್ರಮಣವನ್ನು ಮಾಡೋದು ಅಥವಾ ದಂಡಯಾತ್ರೆಯನ್ನು ಮಾಡ್ತಕ್ಕಂಥದ್ದನ್ನು ಡೆಕ್ಕನ್ ಪಾಲಿಸಿ ಅಂತ ಹೇಳ್ಬೋದು. ದ ಡೆಕ್ಕನ್ ಪಾಲಿಸಿ ಆಫ್ ಔರಂಗಜೇಬ್ ವಾಸ್ ವೆರಿ ಅಗ್ರೆಸಿವ್. ಔರಂಗಜೇಬ್ ಸಕ್ಸೆಸನ್ ಇನ್ 1681 gave him an opportunity to fulfill his aggressive designs with regard to Deccan. The three powers in the Deccan with which he had to deal were the Marathas and 2 Shia states of Bijapura and Golconda. ಸೊ ದಕ್ಷಿಣ ಭಾಗಗಳನ್ನು ಜಯಿಸಲೇಬೇಕು ಅನ್ನುವಂತಹ ಒಂದು ಎಂಬಿಷಿಯಸ್ಸು ಅಗ್ರೆಸಿವ್ ಮೈಂಡು ಇವನಿಗಿತ್ತು. 1681ವರೆಗೂ ಕೂಡ ಈತ ನಾರ್ತಲ್ಲಿ ತನ್ನ ಒಂದು ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ 1681ರಲ್ಲಿ ಆತ ಇಂತಹ ಒಂದು ಅವಕಾಶವನ್ನು ಪಡ್ಕೊಂಡು ದಕ್ಷಿಣ ಭಾಗದಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂತಹ ಮರಾಠ ರಾಜ್ಯ ಹಾಗೂ ಶಿಯಾ ರಾಜ್ಯಗಳಾಗಿರ್ತಕ್ಕಂಥ ಬಿಜಾಪುರ ಮತ್ತು ಗೋಲ್ಕೊಂಡ ಇವುಗಳನ್ನು ಜಯಿಸಲೇಬೇಕು ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಆತ ಡೆಕ್ಕನ್ ಪಾಲಿಸಿಯನ್ನು, ಆಕ್ರಮಣ ನೀತಿಯನ್ನು ಆತ ರೂಪಿಸಿಕೊಂಡು ಇದಕ್ಕೆ ಕಾರ್ಯಗತ ಆಗ್ತಾನೆ. ನೆಕ್ಸ್ಟ್ ಪಾಯಿಂಟ್, ಹಾಗಾದರೆ ದಕ್ಕನಿನ ಮೇಲೆ ಆಕ್ರಮಣವನ್ನು ಕೈಗೊಳ್ಳೋದಕ್ಕೆ ಅಥವಾ ಈ ಡೆಕ್ಕನ್ ಪಾಲಿಸಿಗೆ ಪ್ರೇರಣಾತ್ಮಕ ಅಂಶಗಳು ಅಥವಾ ಕಾರಣಗಳು, ಮೋಟಿವ್ಸ್ ಏನು ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಎಕ್ಸ್ಟೆನ್ಷನ್ ಆಫ್ ದ ಮುಘಲ್ ಎಂಪೈರ್ ಇನ್ ದ ಡೆಕ್ಕನ್. ಹಾಗಾದರೆ ಇವನಿಗೆ ಏನಿತ್ತು ಅಂತ ಹೇಳಿದ್ರೆ, ಮುಘಲ್ ಸಾಮ್ರಾಜ್ಯವನ್ನು ದಕ್ಷಿಣದ ಪ್ರಾಂತ್ಯಗಳಲ್ಲಿ ಡೆಕ್ಕನ್ನಲ್ಲಿಯೂ ಕೂಡ ಅದನ್ನು ವಿಸ್ತಾರ ಮಾಡಬೇಕು. ದೊಡ್ಡದಾಗಿರ್ತಕ್ಕಂಥ ಸಾಮ್ರಾಜ್ಯ ಕೇವಲ ಉತ್ತರ ಭಾರತವನ ಅಧೀನದಲ್ಲಿದ್ದರೆ ಸಾಲದು, ದಕ್ಷಿಣ ಭಾರತದಲ್ಲಿ ಕೂಡ ತನ್ನ ಒಂದು ಮೊಘಲ್ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಬೇಕು ಅನ್ನುವಂಥದ್ದು ಇವನ ಒಂದು ಮಹತ್ವಾಕಾಂಕ್ಷೆ ಆಗಿತ್ತು. ಸೊ ಹಿ ವಾಂಟೆಡ್ ಟು ಕಾಂಕ್ವೈರ್ ದ ಶಿಯಾ ಡೆಕ್ಕನ್ ಕಿಂಗ್ಡಮ್ಸ್ ಲೈಕ್ ಬಿಜಾಪುರ ಆ್ಯಂಡ್ ಗೋಲ್ಕೊಂಡ. ನಾವು ಈಗಾಗಲೇ ಹೇಳಿದ್ದೀವಿ, ಔರಂಗಜೇಬ್ ವೇರ್ಸ್ ವೆರಿ ಸಿನ್ಸಿಯರ್ ಟು ಸುನ್ನಿ ಸೆಕ್ಟ್. ಈತ ಸುನ್ನಿ ಅಂತಕ್ಕಂತಹ ಮುಸ್ಲಿಂ ಪಂಥಕ್ಕೆ ತುಂಬ ಬದ್ಧನಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಸೊ ಅಷ್ಟೇ ಅಲ್ಲ, ಸುನ್ನಿ ಪಂಥವೇ ಅಸ್ತಿತ್ವದಲ್ಲಿರಬೇಕು ಅನ್ನುವಂಥದ್ದು ಕೂಡ ಇವನ ಮಹತ್ವಾಕಾಂಕ್ಷೆಯಾಗಿತ್ತು. ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಬಿಜಾಪುರ, ಗೋಲ್ಕೊಂಡ ರಾಜ್ಯಗಳು ಶಿಯಾ ಪಂಥಕ್ಕೆ ಸೇರಿರ್ತಕ್ಕಂತಹ ರಾಜ್ಯಗಳಾಗಿದ್ವು. ಸೊ ಹಾಗಿದ್ದಾಗ ಆ ಶಿಯಾ ಪಂಥದ ರಾಜ್ಯಗಳನ್ನು ಸಂಪೂರ್ಣವಾಗಿ ಅಳಿಸಾಕಿ ಅವುಗಳನ್ನು ತನ್ನ ವಶಕ್ಕೆ ತಂದುಕೊಂಡು ಅಲ್ಲಿಯೂ ಕೂಡ ಸುನ್ನಿ ಸೆಕ್ಟನ್ನು ಪ್ರಚಾರ ಮಾಡಬೇಕು, ಸುನ್ನಿ ಸೆಕ್ಟನ್ನು ಅಲ್ಲಿ ನೆಲೆಗೊಳಿಸಬೇಕು ಅನ್ನುವಂಥದ್ದು ಇವನ ಒಂದು ಮಹತ್ವಾಕಾಂಕ್ಷೆಯಾಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಆತ ಡೆಕ್ಕನ್ ಪ್ರಾಂತದ ಮೇಲೆ ಆಕ್ರಮಣ ನೀತಿಯನ್ನು ರೂಪಿಸ್ಕೊಳ್ತಾನೆ. ದ ಡೆಕ್ಕನ್ ವಾಸ್ ವೆಲ್ತ್ ಆ್ಯಂಡ್ ರಿಸೋರ್ಸ್ಫುಲ್. ಹಾಗಾದರೆ ಇಲ್ಲಿ
ದಕ್ಕನ್ನ ಭಾಗ, ಫಾರ್ ಎಕ್ಸಾಂಪಲ್ ಗೋಲ್ಕೊಂಡ, ಬಿಜಾಪುರ ಇವೆಲ್ಲವೂ ಕೂಡ ಸಂಪದ್ಭರಿತವಾಗಿರ್ತಕ್ಕಂತಹ ಪ್ರದೇಶಗಳಾಗಿದ್ವು. ಸೊ ಸದಾಕಾಲ ಯುದ್ಧದಲ್ಲಿಯೇ ಕಳೆದಿರ್ತಕ್ಕಂತಹ ಈ ಒಂದು ಔರಂಗಜೇಬ್ ತನ್ನ ಬರಿದಾಗಿರ್ತಕ್ಕಂಥ ಖಜಾನೆಯನ್ನು, ದಖನ್ ಭಾಗದಲ್ಲಿರ್ತಕ್ಕಂಥ ಸಂಪತ್ತಿನ ಭೂಪ್ರದೇಶಗಳನ್ನು ತಾನು ವಶಪಡಿಸಿಕೊಳ್ಳುವುದರ ಮೂಲಕ ಸೊ ಅಲ್ಲಿಯ ಅಂದರೆ ಈ ಒಂದು ಎಕನಾಮಿಕ್ ಕ್ರೈಸಿಸನ್ನು ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಾನು ಬ್ಯಾಲೆನ್ಸ್ ಮಾಡ್ಕೋಬಹುದು. ಅಲ್ಲಿಯ ಸಂಪತ್ತನ್ನು ತನ್ನದಾಗಿಸಿಕೊಳ್ಳುವುದರ ಮೂಲಕ ಇಲ್ಲಿ ಬರಿದಾಗಿರ್ತಕ್ಕಂಥ ಖಜಾನೆಯನ್ನು ತುಂಬಿಸಿಕೊಳ್ಳಬಹುದು ಅನ್ನುವಂಥ ಒಂದು ಆಸೆಯೂ ಕೂಡ ಅವನಲ್ಲಿತ್ತು. ಸೊ ಹಾಗಾಗಿ ಆತ ದಖನ್ ಪ್ರಾಂತ್ಯಗಳ ಮೇಲೆ ಈ ಒಂದು ನೀತಿಯನ್ನು ಕೈಗೊಳ್ತಾನೆ. ನೆಕ್ಸ್ಟ್ ಒನ್, ಡೆಸ್ಟ್ರಾಯ್ ದ ಹಿಂದೂ ಕಲ್ಚರ್. ನೋಡಿ, ಮರಾಠ ರಾಜ್ಯ ಇದು ಒಂದು ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಇವುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಗುರುತರವಾದ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ರಾಜ್ಯ ಆಗಿತ್ತು. ಹಿಂದೂ ಧರ್ಮಕ್ಕೆ ನಿಷ್ಠವಾಗಿರ್ತಕ್ಕಂತಹ ಒಂದು ರಾಜ್ಯವಾಗಿತ್ತು. ಹಿಂದೂ ಮನೆತನ ಆಗಿತ್ತು. ಸೊ ಬೇಸಿಕಲಿ ಮುಸ್ಲಿಂ ಮತಾಂಧನಾಗಿರ್ತಕ್ಕಂತಹ ಔರಂಗಜೇಬ್ ಹಿ ವಾಸ್ ಫೆನಾಟಿಕ್. ಸೊ ಹಾಗಾಗಿ ಈ ಮರಾಠ ರಾಜ್ಯ ಈ ರೀತಿ ಬೆಳೀತಿರ್ತಕ್ಕಂಥದ್ದನ್ನು, ಒಂದು ಹಿಂದೂ ಸಂಸ್ಕೃತಿ, ಹಿಂದೂ ಮನೆತನ ಈ ರೀತಿ ಡೆವಲಪ್ ಆಗ್ತಿರ್ತಕ್ಕಂಥದ್ದನ್ನು ಆತನಿಗೆ ಸಹಿಸೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಅದನ್ನು ಹೇಗಾದರೂ ಮಾಡಿ ನಾಶ ಮಾಡಬೇಕು ಅನ್ನುವಂಥದ್ದು ಕೂಡ ಅವನ ಒಂದು ಇಚ್ಛೆ ಆಗಿತ್ತು. ಸೊ ಹಾಗಿದ್ದಾಗ ಅಂಥ ಮರಾಠ ರಾಜ್ಯವನ್ನು ಅಳಿಸಿ ಹಾಕುವುದು ಕೂಡ ಅವನ ಒಂದು ಉದ್ದೇಶ ಮತ್ತು ಗುರಿ. ಹಾಗಾಗಿ ಆತ ಈ ಒಂದು ಡೆಕ್ಕನ್ ಪಾಲಿಸಿಯನ್ನು ರೂಪಿಸ್ಕೊಳ್ತಾನೆ ಅಥವಾ ಆಕ್ರಮಣ ನೀತಿಯನ್ನು ಅನುಸರಿಸ್ತಾನೆ. ನೆಕ್ಸ್ಟ್ ಒನ್, ಬಿಜಾಪುರ ಆ್ಯಂಡ್ ಗೋಲ್ಕೊಂಡ ಡಿಕ್ಲೇರ್ಡ್ ದೇರ್ ಲಾಯಾಲಿಟಿ ಟು ಎಂಪರರ್ ಆಫ್ ಪರ್ಷಿಯಾ. ಈ ಶಿಯಾ ರಾಜ್ಯಗಳಾಗಿರ್ತಕ್ಕಂಥ ಬಿಜಾಪುರ ಮತ್ತು ಗೋಲ್ಕೊಂಡ ಇವೆರಡೂ ಕೂಡ ತಮ್ಮ ನಿಷ್ಠೆಯನ್ನು, ದೇರ್ ಲಾಯಾಲಿಟಿ ಟು ಎಂಪರರ್ ಆಫ್ ಪರ್ಷಿಯಾ, ಸೊ ಪರ್ಷಿಯಾಕ್ಕೆ ತೋರಿಸ್ಕೊಂಡ್ರು. ಇಟ್ ಮೀನ್ಸ್ ಪರ್ಷಿಯಾ ಶಿಯಾ ಸ್ಟೇಟ್, ಶಿಯಾ ರಾಜ್ಯ ಆಗಿತ್ತು. ಸೊ ಅಟ್ ದಿ ಸೇಮ್ ಟೈಮ್ ಬಿಜಾಪುರ ಆ್ಯಂಡ್ ಗೋಲ್ಕೊಂಡ ಆಪೋಸ್ ಟು ಔರಂಗಜೇಬ್. ಸೊ ಔರಂಗಜೇಬನನ್ನು ಅವರು ಅದೇ ಸಮಯದಲ್ಲಿ ವಿರೋಧ ಮಾಡಿದ್ರು. ಅವರ ನಿಷ್ಠೆಯನ್ನು ಪರ್ಷಿಯಾಕ್ಕೆ ತೋರಿಸಿದ್ರು. ಇಟ್ ಮೀನ್ಸ್ ಓಪನ್ ಆಗಿ ಅವರು ಡಿಕ್ಲೇರ್ ಮಾಡ್ಕೊಂಡ್ರು, ನಾವು ಶಿಯಾ ಪಂಥಕ್ಕೆ ನಿಷ್ಠರಾಗಿದ್ದೀವಿ. ಸೊ ನಾವು ಪರ್ಷಿಯಾದಲ್ಲಿರ್ತಕ್ಕಂತಹ ಏನು ಸುಲ್ತಾನ ಏನಿದಾನೋ ಸೊ ಅವನಿಗೆ ನಾವು ನಿಷ್ಠರಾಗಿದ್ದೀವಿ ಅಂತ ಹೇಳಿ ತಮ್ಮ ಲಾಯಾಲಿಟಿಯನ್ನು ಸೊ ಆ ಕಡೆಯವರು ತೋರಿಸ್ಕೊಂಡ್ರು. ಇದನ್ನು ಓಪನ್ ಆಗಿ ಡಿಕ್ಲೇರ್ ಮಾಡ್ಕೊಂಡ್ರು. ಇದನ್ನು ಒಬ್ಬ ಮಹಾನ್ ಸಾಮ್ರಾಟನಾಗಿರ್ತಕ್ಕಂಥ ನಾನು ಇಡೀ ಭಾರತವನ್ನು ಆಡಳಿತ ಮಾಡ್ತಾ ಇದ್ದೀನಿ, ನನ್ನ ಅಧೀನದಲ್ಲಿರ್ತಕ್ಕಂತಹ ಈ ಬಿಜಾಪುರ ಮತ್ತು ಗೋಲ್ಕೊಂಡ ಅಂತಕ್ಕಂತಹ ಈ ರಾಜ್ಯಗಳು ತನ್ನನ್ನು ಬಿಟ್ಟು ಬೇರೆಯವರಿಗೆ ನಿಷ್ಠೆಯನ್ನು ತೋರಿಸ್ತಕ್ಕಂಥದ್ದನ್ನು, ಬೇರೆ ಪಂಥಕ್ಕೆ ನಿಷ್ಠೆಯನ್ನು ತೋರಿಸ್ತಕ್ಕಂಥದ್ದನ್ನು ಔರಂಗಜೇಬ್ ಟಾಲರೇಟ್ ಮಾಡಲಿಲ್ಲ. ಸೊ ಹಾಗಿದ್ದಾಗ ಆತ ಏನು ಮಾಡ್ದ ಅಂತ ಹೇಳಿದ್ರೆ ಈ ಒಂದು ನೆಪವನ್ನು ಇಟ್ಕೊಂಡು ಸೊ ಆ ರಾಜ್ಯಗಳನ್ನು ಜಯಿಸಲೇಬೇಕು ಅಂತ ಹೇಳಿ ಆಕ್ರಮಣಕಾರಿ ನೀತಿಯನ್ನು ಅನುಸರಿಸ್ತಾನೆ. ಪ್ರೊಪಗೇಷನ್ ಆಫ್ ಇಸ್ಲಾಂ ಇನ್ ಡೆಕ್ಕನ್. ಹಾಗಾದರೆ ಇಲ್ಲಿ ದಕ್ಷಿಣ ಭಾರತದಲ್ಲಿಯೂ ಕೂಡ ಇಸ್ಲಾಂ ಮತವನ್ನು ಪ್ರಚಾರ ಮಾಡಬೇಕಾಗಿತ್ತು ಡೆಕ್ಕನ್ನಲ್ಲಿ. ಈಗಾಗಲೇ ಉತ್ತರ ಭಾರತದಲ್ಲಿ ಸಾಕಷ್ಟು ಅದು ಅಸ್ತಿತ್ವದಲ್ಲಿತ್ತು. ಸೊ ಅದೇ ಥರ ಡೆಕ್ಕನ್ನಲ್ಲಿಯೂ ಕೂಡ ಇಸ್ಲಾಂ ಮತವನ್ನು, ಸುನ್ನಿ ಸೆಕ್ಟನ್ನು ಆತ ನೆಲೆಗೊಳಿಸಬೇಕಾಗಿತ್ತು. ಸೊ ಅದನ್ನು ಪ್ರಚಾರ ಮಾಡಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿಯೂ ಕೂಡ ಆತ ಈ ಒಂದು ಆಕ್ರಮಣ ನೀತಿಯನ್ನು ಆತ ರೂಪಿಸ್ತಾನೆ. ಔರಂಗಜೇಬ್ remained busy in the north for first 25 years of his rule. Therefore, the responsibility of looking after the affairs of the Deccan was left to his different nobles. ನೋಡಿ, ಆತ ಮೊದಲ 25 ವರ್ಷಗಳ ಕಾಲ ತನ್ನ 49 ಟೋಟಲ್ ಒಂದು ರೂಲಿಂಗ್ ಪೀರಿಯಡು 49 ಇಯರ್ಸ್
ಮೊದಲು 25 ವರ್ಷಗಳ ಕಾಲ ಆತ ನಾರ್ತಲ್ಲಿ ತನ್ನ ಗಮನವನ್ನು ಕೇಂದ್ರೀಕರಣ ಮಾಡಿದ್ದಾನೆ. ಸೊ ಹಾಗಾಗಿ ಉಳಿದಿರ್ತಕ್ಕಂತಹ ಅವಧಿಯನ್ನು ದಕ್ಕನನ್ನು ಜಯಿಸೋದಕ್ಕೆ ದಕ್ಕನಿನ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಆ ರಾಜ್ಯಗಳ ಮೇಲೆ ಜಯವನ್ನು ಗಳಿಸಬೇಕು ಅನ್ನುವಂಥದ್ದು ಅವನ ಒಂದು ನೀತಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಆತ ಡೆಕ್ಕನ್ ಪಾಲಿಸಿಯನ್ನು ರೂಪಿಸ್ತಾನೆ. ಸೊ ನೆಕ್ಸ್ಟ್ ಒನ್, ಡೆಕ್ಕನ್ ವಾಸ್ ಆನ್ ಅಸ್ಲೂಮ್ ಫಾರ್ ದ ಡಿಫೀಟೆಡ್ ಕಿಂಗ್ಸ್. ನೋಡಿ, ಡೆಕ್ಕನ್ ವಾಸ್ ಆನ್ ಅಸ್ಲೂಮ್ ಫಾರ್ ದ ಡಿಫೀಟೆಡ್ ಕಿಂಗ್ಸ್. ಡೆಕ್ಕನ್ ಅಂತಕ್ಕಂತಹ ಈ ಭೂಭಾಗ ಅಂದರೆ ಡೆಕ್ಕನ್ನಲ್ಲಿರ್ತಕ್ಕಂಥ ರಾಜ್ಯಗಳು ಏನಿದಾವೋ ಇವು ಔರಂಗಜೇಬನಿಂದ ಸೋತಿರ್ತಕ್ಕಂತಹ ರಾಜರಿಗೆ, ವ್ಯಕ್ತಿಗಳಿಗೆ ಆಶ್ರಯವನ್ನು ಕೊಡ್ತಿದ್ವು. ಸೊ ಈ ರಾಜ್ಯಗಳು ಔರಂಗಜೇಬನಿಂದ ಸೋತಿರ್ತಕ್ಕಂಥ ರಾಜ್ಯಗಳಿಗೆ, ವ್ಯಕ್ತಿಗಳಿಗೆ ಆಶ್ರಯವನ್ನು ಕೊಡ್ತಿರ್ತಕ್ಕಂಥದ್ದಾಗಿದ್ವು. ಸೊ ಹಾಗಿದ್ದಾಗ ತನ್ನ ವಿರೋಧಿಗಳಿಗೆ ಆಶ್ರಯವನ್ನು ಕೊಡ್ತಿರ್ತಕ್ಕಂಥ ಈ ರಾಜ್ಯಗಳನ್ನು ನಾನು ಸಂಪೂರ್ಣವಾಗಿ ಅಳಿಸಿ ಹಾಕಬೇಕು, ಅವರನ್ನು ಸೋಲಿಸಲೇಬೇಕು ಅಂತ ಹೇಳಿ ಆತ ಈ ಒಂದು ಆಕ್ರಮಣಕಾರಿ ನೀತಿಯನ್ನು ಕೈಗೊಳ್ತಾನೆ. ನೆಕ್ಸ್ಟ್ ಒನ್, ಅಕ್ಬರ್ ಹೂ ವಾಸ್ ಅಂಡರ್ ದ ಪ್ರೊಟೆಕ್ಷನ್ ಆಫ್ ದ ಮರಾಠಾಸ್ ವುಡ್ ಬ್ರಿಂಗ್. ನೋಡಿ, ಇಲ್ಲಿ ಅಕ್ಬರ್ ಈತ ಯಾರು ಅಂತ ಹೇಳಿದ್ರೆ ದ ಸನ್ ಆಫ್ ಔರಂಗಜೇಬನ ಮಗ, ಘೋರ ತಂದೆಯ ಘೋರ ಮಗ ಅಂತ ಹೇಳಿ ಇತಿಹಾಸದಲ್ಲಿ ಇವನನ್ನು ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ತಂದೆಯ ವಿರುದ್ಧವೇ ಈತ ದಂಗೆಯನ್ನು ಎದ್ದ. ತಂದೆಯ ವಿರುದ್ಧವೇ ದಂಗೆಯನ್ನು ಎದ್ದಿರತಕ್ಕಂತಹ ಅಕ್ಬರ್ ದಕ್ಷಿಣಕ್ಕೆ ಬಂದು ಮರಾಠರ ಆಶ್ರಯವನ್ನು ಪಡ್ಕೊಂಡಿದ್ದ. ಹಾಗಾದರೆ ಹೀಗೆ ಆಶ್ರಯವನ್ನು ಪಡ್ಕೊಂಡಿರ್ತಕ್ಕಂಥ ಅಕ್ಬರ್ನನ್ನು ಡೆಕ್ಕನ್ ಭಾಗದ ಮೇಲೆ ದಾಳಿಯನ್ನು ಮಾಡಿ ಅವನನ್ನು ಹುಡುಕಿ ತರುವುದು ಕೂಡ ಇವನ ಡೆಕ್ಕನ್ ಪಾಲಿಸಿಯ ಇಂಟೆನ್ಷನ್ ಆಗಿತ್ತು. ಸೊ ಹಾಗಾಗಿ ಅವನು ಆಕ್ರಮಣ ನೀತಿಯನ್ನು ಅನುಸರಿಸಿದ. ನೆಕ್ಸ್ಟ್ ಒನ್, ಶೋಯಿಂಗ್ ಈಸ್ ಚರಿಷ್ಮಾ ಆಸ್ ಅ ಕಿಂಗ್ ಇನ್ ದ ಡೆಕ್ಕನ್. ನೋಡಿ, ಈಗಾಗಲೇ ಆತ ಔರಂಗಜೇಬ್ ರೂಲ್ಡ್ ಆಸ್ ಗವರ್ನರ್ ಇನ್ ಡೆಕ್ಕನ್ ಡ್ಯೂರಿಂಗ್ ಈಸ್ ಫಾದರ್ ಶಾಜಾನ್ ಪೀರಿಯಡ್. ಶಾಜಾನ್ ಪೀರಿಯಡಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ, ಅವನು ಗವರ್ನರ್ ಆಗಿದ್ದ. ಯಾವ ಪ್ರಾಂತ್ಯದ್ದು? ಡೆಕ್ಕನ್. ಹಿ ರೂಲ್ಡ್ ಆಸ್ ಗವರ್ನರ್ ಇನ್ ಡೆಕ್ಕನ್ ಈಸ್ ಫಾದರ್ ಶಾಜಾನ್ ಪೀರಿಯಡ್. ಶಾಜಾನ್ ಅವಧಿಯಲ್ಲಿ ಈಗಾಗಲೇ ಆತ ಡೆಕ್ಕನ್ ಪ್ರಾಂತ್ಯದಲ್ಲಿ ಗವರ್ನರ್ ಆಗಿ ಆಡಳಿತವನ್ನು ಮಾಡಿರ್ತಕ್ಕಂಥ ಆತ ಅದೇ ಡೆಕ್ಕನ್ ಭಾಗದಲ್ಲಿ ತಾನು ಒಬ್ಬ ಸುಲ್ತಾನ್ ಬಾದಶಾಹನಾಗಿ ಅಲ್ಲಿ ತನ್ನ ವರ್ಚಸ್ಸನ್ನು ಅದನ್ನು ಇನ್ನೂ ಡೆವಲಪ್ ಮಾಡಬೇಕು, ಆ ವರ್ಚಸ್ಸನ್ನು ಬೆಳೆಸ್ಕೊಳ್ಬೇಕು, ಅಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸ್ಕೋಬೇಕು ಅನ್ನುವಂಥದ್ದು ಇವನ ಒಂದು ಮಹತ್ವಾಕಾಂಕ್ಷೆ ಅಥವಾ ಇವನ ಒಂದು ಆಶೆ ಆಗಿತ್ತು, ಇಚ್ಛೆ ಆಗಿತ್ತು. ಸೊ ಹಾಗಿದ್ದಾಗ ಆ ಎಲ್ಲ ಭೂಭಾಗಗಳನ್ನ ನೇರವಾಗಿ ತನ್ನ ವಶಕ್ಕೆ ತಂದುಕೋಬೇಕು ಅಂತ ಹೇಳಿ ಈ ಡೆಕ್ಕನ್ ಪಾಲಿಸಿಯನ್ನು ಆತ ರೂಪಿಸ್ತಾನೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ, ಈ ಮೇಲಿನ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಔರಂಗಜೇಬ್ ಡೆಕ್ಕನಿನ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಸೊ ಈ ಔರಂಗಜೇಬ್ ಫತ್ವಾ-ಇ ಅಲಂಗೀರ್ ಅಂತಕ್ಕಂತಹ ಕಾನೂನು ಸಂಹಿತೆಯನ್ನು ಮೊಟ್ಟಮೊದಲ ಬಾರಿಗೆ ಇಡೀ ಭಾರತದಾದ್ಯಂತ ಅಸ್ತಿತ್ವಕ್ಕೆ ತರ್ತಾನೆ. ಹೇಗೆ ಅಂತ ಹೇಳಿದ್ರೆ ಭಾರತದ ಉತ್ತರ ಭಾಗ, ದಕ್ಷಿಣ ಭಾಗ ಸಂಪೂರ್ಣವಾಗಿ ತನ್ನ ಆಡಳಿತಕ್ಕೆ ತಂದುಕೊಂಡು ಫತ್ವಾ-ಇ ಅಲಂಗೀರ್ ಅಂದರೆ ಇಸ್ಲಾಮಿಕ್ ಕಾನೂನು ಸಂಹಿತೆ ಅದು. ಸೊ ಶರಿಯತ್ ಅಂತ ನಾವೇನು ಹೇಳ್ತೀವಲ್ಲ, ಸೊ ಇಸ್ಲಾಮಿಕ್ ಲಾ ಆ್ಯಂಡ್ ಶರಿಯತ್ ಅಂತ ಏನು ಹೇಳ್ತೀವಲ್ವ, ಸೊ ಅವುಗಳನ್ನು ಆ ಒಂದು ಕಾನೂನು ಸಂಹಿತೆಯನ್ನು ಇಡೀ ಭಾರತದಾದ್ಯಂತ ಅಸ್ತಿತ್ವಕ್ಕೆ ತರಬೇಕು ಅನ್ನೋದು ಕೂಡ ಅವನಿಗೆ ಇತ್ತು. ಸೊ ಹಾಗಿದ್ದಾಗ ಡೆಕ್ಕನ್ ಪಾಲಿಸಿ ಅನ್ನು ಈ ಒಂದು ಇಸ್ಲಾಮಿಕ್ ಕಾನೂನನ್ನು ಎಲ್ಲ ಕಡೆ ಜಾರಿಗೊಳಿಸಬೇಕು ಅಂತ ಹೇಳಿ ಅದನ್ನು ರೂಪಿಸ್ಕೊಳ್ತಾನೆ. ಹೀಗಾಗಿ ಈ ಎಲ್ಲ ಆಲ್ ಫ್ಯಾಕ್ಟರ್ಸ್ ಏನಿದಾವೋ ಇವನ ಒಂದು ಡೆಕ್ಕನ್ ಪಾಲಿಸಿಯನ್ನು ರೂಪಿಸ್ಕೊಳ್ಳೋದಕ್ಕೆ, ಡೆಕ್ಕನಿನ ಮೇಲೆ ದಂಡಯಾತ್ರೆಯನ್ನು ಮಾಡೋದಕ್ಕೆ, ಆಕ್ರಮಣಕ್ಕೆ ಕಾರಣಗಳಾಗಿದ್ದಾವೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಹಾಗಾದರೆ ಔರಂಗಜೇಬ್ ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಡೆಕ್ಕನ್ನಿನ ಯಾವ ಭಾಗಗಳ ಮೇಲೆ, ಇಟ್ ಮೀನ್ಸ್ ಯಾವ ರಾಜ್ಯಗಳ ಮೇಲೆ ದಾಳಿಯನ್ನು ಮಾಡ್ದ, ಸೊ ಅದರ ಫಲಿತಾಂಶ ಏನಾಯಿತು, ಈ ಡೆಕ್ಕನ್ ಪಾಲಿಸಿ ಸಕ್ಸಸ್ ಆಯಿತಾ ಹೇಗೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಇವತ್ತಿನ ಈ ಒಂದು ಪಾಠ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ನನ್ನ ಇವತ್ತಿನ ಬೋಧನೆಗೆ ಈ ಎಲ್ಲ ರೆಫರೆನ್ಸ್ಗಳನ್ನು ನಾನು ಬಳಕೆ ಮಾಡಿಕೊಂಡಿದ್ದೇನೆ. ಥ್ಯಾಂಕ್ ಯು.